ನಮಸ್ಕಾರ. ಸೃಜನ ಕ್ರಾಫ್ಟ್ಗೆ ಸ್ವಾಗತ. ಈ ಥರದ ರಾಜಸ್ಥಾನಿ ಬೊಂಬೆ ಮಾಡೋ ವಿಧಾನವನ್ನು ನೀವು ನನ್ನ ಹಿಂದಿನ ವಿಡಿಯೋದಲ್ಲಿ ನೋಡಿರಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ಈ ಬೊಂಬೆಗೆ ಅಲಂಕಾರ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ರಾಜಸ್ಥಾನಿ ಸಂಗೀತಗಾರರ ಒಂದು ಉಡುಪು ಅಂದರೆ ಧೋತಿ ಕುರ್ತಾ ಮತ್ತು ಮೇಲೆ ಒಂದು ವೇಸ್ಟ್ ಕೋಟ್. ಇದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಬಿಳಿ ಬಣ್ಣದ ಬಟ್ಟೆಯಿಂದ ಕುರ್ತಾ ಕತ್ತರಿಸ್ಕೋಬೇಕು. 5 ಇಂಚು ಉದ್ದ, 3.5 ಇಂಚು ಅಗಲ. ಇದು ನನ್ನ 9 ಇಂಚು ಬೊಂಬೆಗೆ ಸರಿಯಾಗುವಂಥ ಮೆಷರ್ಮೆಂಟ್ಸು. ನಂತರ ವೇಸ್ಟ್ ಕೋಟ್ ಮಾಡೋಕ್ಕೆ 3.5 ಇಂಚು ಉದ್ದ, 2.5 ಇಂಚು ಅಗಲ. ಮೊದಲು ನಾನು ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ಅದನ್ನು ಬಟ್ಟೆ ಮೇಲಿಟ್ಟು ಕತ್ತರಿಸಿದ್ದೀನಿ. ಈಗ ಪಗಡಿ ಮಾಡೋಕ್ಕೋಸ್ಕರ ಒಂದು ಉದ್ದವಾದ ಕೆಂಪು ಬಟ್ಟೆ ತಗೊಂಡು ಅದನ್ನು ತುದಿಗಳನ್ನು ಹೊಲಿತಾ ಇದ್ದೀನಿ. ಈ ಬೊಂಬೆಯ ತಲೆ ಹಿಂದೆ ಭಾಗಕ್ಕೆ ಆಲ್ಫಿಕ್ಸ್ ಗ್ಲೂ ಹಚ್ಚಿ ಈ ಪಗಡಿನ ಸುತ್ತುತ್ತಾ ಇದ್ದೀನಿ. ಮಧ್ಯ ಮಧ್ಯ ಗಮ್ ಹಚ್ಚಿ ಬಟ್ಟೆನ ಅಂಟಿಸ್ಕೊತಾ ಇದ್ದೀನಿ. ಪಗಡಿ ಗಟ್ಟಿಯಾಗಿ ಕುತ್ಕೊಳ್ಬೇಕಾದ್ರೆ ಇದನ್ನು ಸ್ವಲ್ಪ ಎಳೆದು ಸುತ್ತಬೇಕು. ರಾಜಸ್ಥಾನದ ಬೇರೆ ಬೇರೆ ಊರುಗಳಿಗೆ ತಕ್ಕನಾಗಿ ಮತ್ತು ಬೇರೆ ಬೇರೆ ಸಂದರ್ಭಕ್ಕೆ ತಕ್ಕನಾಗಿ ಈ ಪಗಡಿಯನ್ನು ಧರಿಸೋ ವಿಧಾನಗಳು ಬೇರೆ ಬೇರೆ ರೀತಿ ಇರುತ್ತೆ. ನೀವು ಪಗಡಿನ ಗ್ಲೂ ಹಾಕಿ ಅಂಟಿಸಿದರೆ ಅದು ಅಂಟಕ್ಕೆ ಸ್ವಲ್ಪ ಸಮಯ ಬಿಡಬೇಕು, ಅಥವಾ ನೀವು ಇದನ್ನು ಹೊಲಿಲೂಬಹುದು. ನಿಮಗೆ ಹೇಗೆ ಅನುಕೂಲ ಹಾಗೆ ಮಾಡ್ಬೋದು. ಇದಾದ ನಂತರ ನಾನು ಕುರ್ತಾ ಅಥವಾ ಧೋತಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಗೊಂಬೆಯ ಕಾಲುಗಳನ್ನು ಕಪ್ಪು ಬಟ್ಟೆಯಿಂದ ಸುತ್ತಕೊಂಡಿದ್ದೀನಿ. ಇಲ್ಲಿ ನಾನು ಕಪ್ಪು ಧೋತಿ ಮಾಡ್ತಾ ಇರೋದ್ರಿಂದ ಕಪ್ಪು ಬಟ್ಟೆಯಿಂದ ಸುತ್ತಿದ್ದೀನಿ. ನೀವು ಯಾವ ಬಣ್ಣದ ಧೋತಿ ಮಾಡ್ತೀರಾ ಆ ಬಣ್ಣದ ಬಟ್ಟೆಯಿಂದ ಮೊದಲು ಸುತ್ತಕೊಳ್ಳೋದು ಉತ್ತಮ. ಈ ಧೋತಿ ಮಾಡುವಾಗಲೂ ನಾನು ಗ್ಲೂ ಬಳಸ್ತಾ ಇದ್ದೀನಿ. ಇದನ್ನು ಅಂಟಿಸಿ ಆದಮೇಲೆ ಇದನ್ನು ಸ್ವಲ್ಪ ಈ ಥರ ಎಳೆದು ಬಿಡಬೇಕು. ಆವಾಗ ಅದು ಧೋತಿ ಥರ ಕಾಣಿಸುತ್ತೆ. ಮತ್ತು ಸೊಂಟದ ಬಳಿ ಸ್ವಲ್ಪ ಎಳೆದು ಹೊಲಿದ್ರೆ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಮುಂದೆ ನಾನು ಕುರ್ತಾದ ತೋಳನ್ನು ಮಾಡ್ತಾಯಿದ್ದೀನಿ. ಹಾಗೆ ಉದ್ದವಾದ ಬಟ್ಟೆಯನ್ನು ಕತ್ತರಿಸಿಕೊಂಡು ಇದರಿಂದ ಕಾಲರ್ ಮಾಡ್ತೀನಿ. ಮೊದಲಿಗೆ ತೋಳುಗಳನ್ನು ಅಂಟಿಸ್ತಾ ಇದ್ದೀನಿ. 2 ತೋಳು ತಯಾರಾಗಿದೆ. ಕುರ್ತಾದ ಹಿಂಭಾಗವನ್ನು ಮೊದಲು ಅಂಟಿಸ್ಕೊಳ್ತಾ ಇದ್ದೀನಿ. ಮುಂಭಾಗದಲ್ಲಿ ಸ್ವಲ್ಪ ಈ ಥರ ವಿ ಶೇಪಲ್ಲಿ ಕಟ್ ಮಾಡಿ ಅದಕ್ಕೆ ಕುರ್ತಾವನ್ನು ಅಂಟಿಸಿ ಅದನ್ನು ಗೊಂಬೆಗೆ ಮುಂಭಾಗದಿಂದ ಅಂಟಿಸ್ತಾ ಇದ್ದೀನಿ. ಮತ್ತು ಎರಡೂ ಬದಿಗಳಲ್ಲಿ ಮೊದಲು ಹಿಂಭಾಗದ ಬಟ್ಟೆ, ಅದರ ಮೇಲೆ ಮುಂಭಾಗದ ಬಟ್ಟೆನಿಟ್ಟು ಅಂಟಿಸ್ತಾ ಇದ್ದೀನಿ. ಇದರಿಂದ ಕುರ್ತಾದ ಶೇಪು ಬರುತ್ತೆ. ಇದಾದ ನಂತರ ಕುರ್ತಾದ ಕಾಲರ್ ಮಾಡ್ತೀನಿ. ಮುಂಚೆನೇ ತಯಾರಿಸಿ ಇಟ್ಕೊಂಡಿದ್ದ ಪಟ್ಟಿಯನ್ನು ಕುತ್ತಿಗೆ ಸುತ್ತ ಅಂಟಿಸಿದ್ದೀನಿ. ಒಂದು ಕೈಗೆ ಕಡಗ ಮತ್ತು ಇನ್ನೊಂದು ಕೈಗೆ ಕೆಂಪು ದಾರ, ಹಾಗೆ ಮಣಿಗಳ ಸರ ಕುತ್ತಿಗೆಗೆ, ಮತ್ತು ಮೊಜಾರಿಸ್ ಅನ್ನೋ ಚಪ್ಪಲಿ. ಇವೆಲ್ಲ ಈ ಸಂಗೀತಗಾರರ ಪೋಷಾಕಿನ ಭಾಗಗಳು. ಇಲ್ಲಿಗೆ ಈ ಬೊಂಬೆ ಅಲಂಕಾರದ ವಿಡಿಯೋ ಮುಗಿತಾ ಇದೆ. ಹೇಗನ್ನಿಸ್ತು ಈ ವಿಧಾನ ಮತ್ತು ಈ ವಿಡಿಯೋ ಬಗ್ಗೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇದೇ ಥರದ ಹೆಚ್ಚು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.